ಆ ವಿಷಯ ಹೇಳಿ ನಿನ್ನ ಆರೋಗ್ಯ ಹಾಳು ಮಾಡೋದು ಇಷ್ಟ ಇಲ್ಲದೆ ಸುಮ್ಮನಿದ್ದೆ. ಆದರೂ ಅಧಿರಾಜ್ನ ಎದುರಿಸೋದವ್ರು ಯಾರಿಗಿರುತ್ತೆ? ಇವೆಲ್ಲವನ್ನ ಬಿಟ್ಟು ನಿನ್ನ ಆರೋಗ್ಯದ ಕಡೆ ಗಮನ ಹರಿಸಿದ್ರೆ ನಿನಗೆ ಒಳ್ಳೆಯದು ಅಂತ ಹೇಳಿದ ಆ ವ್ಯಕ್ತಿ. ನಾನು ಇಷ್ಟೊಂದು ಕಷ್ಟಪಡ್ತಿರೋದು ನನ್ನ ಆರೋಗ್ಯಕ್ಕಾಗಿ ತಾನೇ. ಅದು ಸರಿಯಾಗ್ತಿದ್ರೆ ಅಧಿರಾಜ್ ನನ್ನ ದೂರ ಆಗ್ತಿರ್ಲಿಲ್ಲ. ಆದರೂ ಇದೆಲ್ಲ ಆರಾಧ್ಯಳಿಂದಲೇ, ಅವಳ ಮಾತುಗಳಿಂದ ನನ್ನ ಕೆಡಿಸಿದ್ರಿಂದಲೇ ನಾನು ಅನಾರೋಗ್ಯಕ್ಕೆ ಒಳಗಾಗಿದ್ದು. ಅದು ಸಾಧು ಎಂಬಂತೆ ಬೇಕಂತಲೇ ನನ್ನ ನೋಡೋದಕ್ಕೆ ಬಂದಿದ್ದಾಳೆ. ಅಧಿರಾಜ್ ಕೈ ಹಿಡ್ಕೊಂಡು ನನ್ನ ಮುಂದೆ ಶೋ ಮಾಡಿದ್ಲು. ಅದಕ್ಕಾಗಲೇ ನಾನು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಅಂತ ಬೇಸರದಿಂದ ಹೇಳಿದ್ಲು ಶ್ರಾವಣಿ. ಏನು ಮಾತಾಡ್ತಿದ್ಯಾ ಶ್ರಾವಣಿ? ನೀನು ಆರಾಧಿಗಳೊಂದಿಗೆ ಮಾತಾಡಿದ್ಯಾ? ಅವಳನ್ನ ಭೇಟಿಯಾದ್ಯಾ ಅಂತ ಆಶ್ಚರ್ಯದಿಂದ ಅನುಮಾನದಿಂದ ಕೇಳ್ತಾ ವಿಕ್ರಮ್. ಅಯ್ಯೋ ಇವಾಗ ಏನಪ್ಪ ಹೇಳಬೇಕು ಅಂತ ಅಂದ್ಕೊಳ್ತಾ ಅದು ಅಂತ ನೀರು ನುಂಗ್ತಿದ್ದ ಅವಳ ಕಡೆ ಕೋಪದಿಂದ ನೋಡಿದ ವಿಕ್ರಮ್. ಅವನ ಕೋಪವನ್ನು ನೋಡಿ ನಡೆದದನ್ನೆಲ್ಲ ಪೂರ್ತಿಯಾಗಿ ಹೇಳಿಬಿಟ್ಲು ಶ್ರಾವಣಿ. ಅದನ್ನು ಕೇಳಿದ ವಿಕ್ರಮ್, ನಿಜಕ್ಕೂ ನಿನಗೇನಾದರೂ ಹುಚ್ಚಾ? ಇದೇನಾದರೂ ಅಧಿರಾಜಕ್ಕೆ ತಿಳಿದ್ರೆ ನಿನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ಒಂದು ಬಾರಿ ಯೋಚನೆ ಮಾಡಿದೆಯಾ? ನಿಜಕ್ಕೂ ಅವನ ಭೇಟಿ ಆಗಬೇಕಾದ ಅಗತ್ಯ ಏನಿತ್ತು ಅಂತ ಕೇಳಿದ ವಿಕ್ರಮ್. ಆ ಮಾತಿಗೆ ತಾನು ಅರುಂಧತಿ ಮನೆಗೆ ಹೋದಾಗ ತಿಳ್ಕೊಂಡು ವಿಷಯವನ್ನು ಹೇಳಿ ಆರಾಧ್ಯಳೊಂದಿಗೆ ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೋದೆ. ಆದರೆ ಅವಳು ತನ್ನ ಬಾಲ್ಯದಲ್ಲಂತ ಯಾವುದೇ ಸಿಚುಯೇಷನ್ ನಡೆದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾಳೆ ಅಂದ್ಲು ಶ್ರಾವಣಿ. ಆ ಇನ್ಸಿಡೆಂಟ್ ನಡೆದಾಗ ಅವಳು ಸಣ್ಣ ಮಗು ತಾನೇ, ಅದಕ್ಕೆ ನೆನಪಿಲ್ಲದೆ ಇರಬಹುದು ಅಂದ ವಿಕ್ರಮ್ನೊಂದಿಗೆ. ಇಲ್ಲ, ಆರಾಧ್ಯ ಸುಳ್ಳು ಹೇಳ್ತಿದ್ದಾಳೆ, ಇದರಲ್ಲಿ ಏನೋ ಒಳಸಂಚಿದೆ. ಅವಳು ಆ ಕಳ್ಳಿ ಅಲ್ದಿದ್ದಾಗ ಅಧಿರಾಜ್ ಅವಳನ್ನ ಯಾಕೆ ಮದುವೆ ಆದ ಅಂತ ತನ್ನ ಅನುಮಾನವನ್ನು ಹೊರಹಾಕಿದ್ಲು ಶ್ರಾವಣಿ. ಇವಾಗ ಆ ವಿಷಯ ತಿಳ್ಕೊಂಡು ಏನು ಮಾಡ್ತೀಯಾ? ಅವರು ಚೀಟರ್ಸ್ ಅಂತ ಪ್ರೂವ್ ಮಾಡಿದ್ರೆ ಅಧಿರಾಜ್ ನಿನ್ನ ಮದುವೆ ಆಗ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಮನಸ್ಸಿನಲ್ಲಿ ಅಂಥ ಉದ್ದೇಶ ಏನಾದರೂ ಇದ್ದರೆ ಈವಾಗಲೇ ಅದನ್ನು ಬಿಟ್ಟು ಬಿಡು. ಆಮೇಲೆ ಬಾಧೆ ಪಡ್ತೀಯಾ? ನಿಜಕ್ಕೂ ಇವೆಲ್ಲವನ್ನು ಆಮೇಲೆ ನೋಡ್ಕೊಳ್ಬಹುದು. ಆದರೆ ಮೊದಲು ನಿನ್ನ ಹೆಲ್ತನ್ನು ಜಾಗೃತಿಯಾಗಿ ನೋಡ್ಕೋ ಅಂತ ಗಂಗಾಳಿಗೆ ನೋಡ್ಕೊಳ್ಳೋದು ಹೇಳಿ ಅಲ್ಲಿಂದ ಹೋದ ವಿಕ್ರಮ್. ಸೂಪರ್ ಮಾರ್ಕೆಟ್ನಲ್ಲಿ ನವ್ಯಾಳ ತಂತ್ರ. ಅದೇ ದಿನ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದ ಆರಾಧ್ಯ ಮತ್ತು ಕಾವ್ಯ ತಮ್ಮ ಶಾಪಿಂಗ್ ಮುಗಿಸ್ಕೊಂಡು ಹೊರಗೆ ಬರೋಷ್ಟರಲ್ಲಿ ಅವರಿಗೆ ನವ್ಯ ಕಾಣಿಸಿದ್ಲು. ಅವಳನ್ನ ನೋಡಿದ್ಲೆ ಕೆಲವು ದಿನಗಳ ಹಿಂದೆ ತನ್ನ ಹಾಸಿಗೆ ಮೇಲೆ ಮಲಗಿದ್ದ ವಿಷಯ ನೆನಪಾಗಿ ಕಳ್ಳ ಮುಖದವಳು ಎಷ್ಟು ಧೈರ್ಯ ಇದ್ದರೆ ಅಂಥ ಪಾಪಿಸ್ಟ್ ಕೆಲಸ ಮಾಡಿ ಮತ್ತೆ ನನ್ನ ಎದುರಿಗೆ ಬರ್ತಾಳ, ಇವಳು ನೆತ್ತಿ ಮೇಲೆ ಕಲ್ಲು ಹಾಕಬೇಕು, ಅಷ್ಟೊತ್ತಿಗೆ ಸತ್ತು ಹೋಗ್ತಾಳೆ ಅಂತ ಚಾಕ್ಲೇಟ್ ತಿನ್ನತ್ಲೇ ಬೈದ್ಕೊಂಡ್ಲು ಆರಾಧ್ಯ. ಇಬ್ಬರು ನೋಡಿದ ತಕ್ಷಣವೇ ಯಾರವಾಗಿ ನೋಡ್ಕೊಂಡು ಬಂದು, ನನ್ನ ಕ್ಷಮಿಸು ಆರಾಧ್ಯ, ನೀನಿಲ್ದಿದ್ದಾಗ ನಾನು ಪ್ಯಾಲೇಸ್ಗೆ ಹೋಗಬಾರ್ದಿತ್ತು. ಆದರೆ ಏನು ಮಾಡಲಿ, ಅಧಿರಾಜ್ಗೆ ನನ್ನ ಮೇಲಿರೋ ಅತಿಯಾದ ಇಷ್ಟದಿಂದ ಆ ದಿನ ಹತ್ರಕ್ಕೆ ಸೆಳ್ಕೊಂಡ. ಅದರಿಂದ ಬೇಡ ಅಂತ ಹೇಳೋದಕ್ಕಾಗಲಿಲ್ಲ. ಆದರೆ ನನ್ನ ತಪ್ಪೇನಿಲ್ಲ, ನನ್ನನ್ನು ನಿಂದಿಸ್ದೆ ಅಲ್ವಾ ಅಂತ ಅಮಾಯಕವಾಗಿ ಕೇಳಿದ್ಲು ನವ್ಯ. ಅಯ್ಯೋ ಹೌದಾ, ನಿಜಾನ? ಅನಾವಶ್ಯಕವಾಗಿ ನಾನು ತಪ್ಪು ತಿಳ್ಕೊಂಡೆ ಅಲ್ವಾ? ಹೋಗಲಿ ಬಿಡು. ಇವಾಗ ನನ್ನ ಜೊತೆ ಪ್ಯಾಲೇಸಿಗೆ ಬರ್ತೀಯಾ? ಕರ್ಕೊಂಡು ಹೋಗ್ತೀನಿ. ಮೊನ್ನೆನಿಂದ ನಿಮ್ಮ ಸಮಯ ಹಾಳಾಯ್ತಲ್ವಾ ಅಂತ ಮುಗ್ಧವಾಗಿ ಕೇಳಿದ್ಲು ಆರಾಧ್ಯ. ಅವಳಿಗೆ ಅಧಿರಾಜ್ ಹೊಡೆದು ಪೆಟ್ಟು ನೆನಪಾಗಿ, ನಾನು ಇವಾಗಲಾ? ಬೇಡ, ನಿಮ್ಮದೇ ನಾನು ಯಾಕಿರಲಿ? ಪಾನಕದಲ್ಲಿ ಇಲ್ವೇ ಆಗಿ ಇನ್ನೊಂದು ಬಾರಿ ಬರ್ತೀನಿ ಬಿಡು ಅಂತ ಭಯದಿಂದ ಅಂದ್ಲು ನವ್ಯ. ಅಯ್ಯೋ ಅದೇನು ಪರವಾಗಿಲ್ಲ ಬಿಡು, ನಾನಿದ್ದೀನಲ್ಲ, ಎಲ್ಲ ನಾನು ನೋಡ್ಕೊಳ್ತೀನಿ, ಡೋಂಟ್ ವರಿ, ನೀನು ಯಾವುದೇ ಹಿಂಜರಿಕೆ ಇಲ್ಲದೆ ಬರ್ಬೋದು ಅಂತ ಭರವಸೆ ನೀಡಿದ್ಲು ಆರಾಧ್ಯ. ಇವಳು ಹುಚ್ಚುತನದಿಂದ ನಮಗೂ ಒದಗಿ ಬರೋ ಹಾಗಿದೆ. ನನ್ನ ಅಂದಾಜಿನ ಪ್ರಕಾರ ಅಧಿರಾಜ್ಗೆ ಈಗಾಗಲೇ ನನ್ನ ಮೇಲೆ ಫೀಲಿಂಗ್ಸ್ ಇವೆ. ಇವಳನ್ನ ಅಡ್ಡವಿಟ್ಕೊಂಡು ನನ್ನ ಮೇಲಿರೋ ಕೋಪವನ್ನು ಕಡಿಮೆ ಮಾಡಿಕೊಂಡು ಹತ್ತಿರ ಆದರೆ ಹೇಗಿರುತ್ತೆ ಅಂತ ಆಲೋಚನೆ ಮಾಡಿದ್ಲು ನವ್ಯ. ಅಷ್ಟರಲ್ಲಿ ಅವಳ ಸ್ವಾರ್ಥ ಎಚ್ಚರಗೊಳ್ಳಲು, ಒಂದು ವೇಳೆ ಅಧಿರಾಜ್ಗೆ ನನ್ನ ಮೇಲಿನ ಆಸಕ್ತಿ ಕಡಿಮೆ ಆಗಿದ್ರೂ ಇವಳೊಂದಿಗೆ ಮಾತ್ರ ನಿಜಕ್ಕೂ ಒಂದಾಗೋದಕ್ಕೆ ಬಿಡಲ್ಲ. ಇಬ್ಬರನ್ನು ಹೇಗಾದರೂ ಮಾಡಿ ವಿಂಗಡಿಸ್ಬೇಕು. ನನಗೆ ಸಿಕ್ಕಿದ ಮತ್ತು ಯಾರಿಗೂ ಸಿಗೋದಕ್ಕೆ ಬಿಡಲ್ಲ. ಇವಳನ್ನ ಮರಳು ಮಾಡೋದು ತುಂಬ ಸುಲಭ. ಅದನ್ನೇ ಇವಾಗಲೇ ಶುರು ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಆಲೋಚಿಸಿದ್ಲು. ಅಂದ್ಕೊಂಡಿದ್ದೆ ತಡ. ನಿನಗೊಂದು ವಿಷಯ ಗೊತ್ತಾ? ನಾನು ಟೀನೇಜ್ನಲ್ಲಿದ್ದಾಗ ಅಧಿರಾಜ್ ಅವರ ಅಮ್ಮನವರ ಪರ್ಸನ್ನು ಕದ್ದು ಆಕೆಯನ್ನು ಬಾಂಬ್ ಸ್ಫೋಟದಿಂದ ಸತ್ತು ಹೋಗದಂತೆ ಕಾಪಾಡಿದೆ. ಅದಕ್ಕೆ ಅಧಿರಾಜ್ ನನ್ನನ್ನು ಇವತ್ತಿಗೂ ಬಿಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ಲು ನವ್ಯ. ಓಹೋಹೋ, ನಿಜಾನಾ? ಆ ಹುಡುಗಿ ನೀವೇನಾ? ಆ ವಯಸ್ಸಿನ ಒಬ್ಬರನ್ನ ಸೇವ್ ಮಾಡೋದಂದ್ರೆ ತುಂಬ ದೊಡ್ಡ ವಿಷಯ ಅಂತ ಹೊಗಳಿದ ಆರಾಧ್ಯಾಗೆ. ಹೌದು, ಅದಕ್ಕೆ ತಾನೇ ನಿನ್ನ ಮದುವೆ ಆಗಿದ್ರು ನನ್ನನ್ನು ಬಿಡೋದಕ್ಕಾಗದೆ ಸೀಕ್ರೆಟಾಗಿ ಭೇಟಿ ಆಗ್ತಾ ಇದ್ದಾನೆ ಅಂತ ಬಾಂಬ್ ಸಿಡಿಸಿದ್ಲು ನವ್ಯ. ಅವಳ ಮಾತುಗಳನ್ನ ಕೇಳಿದ ಆರಾಧ್ಯಾಗೆ ಮಾಲ್ನಲ್ಲಿ ತನಗೂ ಶ್ರಾವಣಿಗೂ ಮಧ್ಯೆ ನಡೆದ ಚರ್ಚೆ ನೆನಪಿಗೆ ಬಂತು.
ಅದರ ಬಗ್ಗೆ ಆಲೋಚಿಸ್ತಾ ಒಂದು ವಿಷಯ ಹೇಳು, ಆಗ ನೀನು ಕಾಪಾಡಿದ್ದು ಅಧಿರಾಜ್ ಅವರ ಮದರ್ ಅಂತ ನಿನಗೆ ಗೊತ್ತಿತ್ತಾ ಅಂತ ಕೇಳಿದ್ಲು ಆರಾಧ್ಯ. ಇಲ್ಲ, ನಿಜವಾಗ್ಲೂ ನನಗೆ ಆಕೆ ಬಗ್ಗೆ ಗೊತ್ತೇ ಇರಲಿಲ್ಲ. ಈ ಮಧ್ಯೆ ನನಗೆ ಈ ವಿಷಯ ತಿಳಿದಿದ್ದು ಅಂತ ನವ್ಯ ಉತ್ತರಿಸಿದ್ರಿಂದ ಆರಾಧ್ಯಳಿಗೆ ಪೂರ್ತಿ ವಿಷಯ ಏನಂತ ಅರ್ಥ ಆಯಿತು. ನನ್ನನ್ನೇ ಟ್ರ್ಯಾಪಿಗೆ ಬೀಳಿಸೋದಕ್ಕೆ ನೋಡ್ತಿದ್ದಾಳೆ. ಇವಳ ಕೆಲಸ ನೋಡ್ಕೊತೀನಿ, ಇವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂದ್ಕೊಂಡು, ಸರಿ ನನಗೆ ಯಾವುದು ನಿಜವೋ ಯಾವುದು ಸುಳ್ಳೋ ಅರ್ಥ ಆಗ್ತಿಲ್ಲ, ಯಾರನ್ನು ನಂಬಬೇಕೋ ತಿಳಿತಾ ಇಲ್ಲ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಇಷ್ಟು ಹೇಳಿದ್ರು ನಿನಗೆ ಹಾಗೆ ಅನ್ನಿಸ್ತಿದ್ಯಾ? ನಾನು ಹೇಳಿದೆಲ್ಲ ನಿಜ ಆರಾಧ್ಯ, ನನ್ನನ್ನು ನಂಬು ಅಂದ್ಲು ನವ್ಯ. ನಿಮ್ಮ ಮಾತು ನಿಜವೇ ಆಗಿದ್ದರೆ ನೀನು ಮಾಡಿದ ಸಹಾಯಕ್ಕೆ ಅಧಿರಾಜ್ ನಿನ್ನ ಸಾಲವನ್ನು ಎಂದೋ ತೀರಿಸಿದ್ದಾನೆ, ಇನ್ನು ನಿನ್ನ ಮೇಲೆ ಆಸಕ್ತಿ ಇರುತ್ತೆ ಅಂತ ಹೇಗೆ ಅಂದ್ಕೊಂಡೆ ಅಂತ ಅಂದ ಆರಾಧ್ಯಳ ಮಾತುಗಳ ಅರ್ಥ ಆಗದೆ ಅವಳ ಕಡೆ ಗೊಂದಲದಿಂದ ನೋಡಿದ್ಲು ನವ್ಯ. ನೀನು ಮುಖ ನೋಡ್ತಿದ್ರೆ ನಾನು ಹೇಳಿದ ವಿಷಯ ಅರ್ಥ ಆಗಲಿಲ್ಲ ಅಂತ ತಿಳಿತಿದೆ. ಈ ಹಿಂದೆ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು, ಕೇಳಿದ್ನೆಲ್ಲ ತಂದು ನಿನ್ನ ಕಾಲ ಹತ್ರ ಇಟ್ಟರು. ಅವ್ರ ಅಮ್ಮನ ಪರ್ಸ್ ನೀನು ಅದರಿಂದಲೇ ಆಕೆ ಪ್ರಾಣದೊಂದಿಗೆ ಇದ್ದಾಳೆ ಅನ್ನೋ ಗ್ರ್ಯಾಟಿಟ್ಯೂಡ್ನಿಂದ ನಿನಗೆ ಅವಶ್ಯಕತೆಗಿಂತ ಹೆಚ್ಚಾಗೆಲ್ಲ ಕೊಟ್ಟರು. ಇನ್ನೇನು ಮಾಡಬೇಕು ಅಂತ ಕೇಳಿದ್ಲು ಆರಾಧ್ಯ. ಅವಳು ತನ್ನನ್ನು ಬೆಂಬಲಿಸಿದಾಳೋ ಅಥವಾ ಬೈತಿದ್ದಾಳೋ ಅರ್ಥ ಆಗದೆ, ನಿಜಕ್ಕೂ ನೀನು ಏನು ಹೇಳ್ತಿದ್ಯಾ, ನನಗೆ ಒಂದು ಅಕ್ಷರನೂ ಅರ್ಥ ಆಗ್ತಿಲ್ಲ ಆರಾಧ್ಯ ಅಂತ ಗೊಂದಲದಿಂದ ಅಂದ್ಲು ನವ್ಯ. ನೀನು ಇಷ್ಟೊಂದು ಮಣ್ಣಿನ ತಲೆ ಅಂತ ನನಗೇನು ಗೊತ್ತು. ಅಧಿರಾಜ್ ನಿನ್ನ ಮೇಲೆ ಇವತ್ತಿಗೂ ಭಾವನೆಗಳಿವೆ ಅಂತ ತಪ್ಪು ತಿಳಿದು ಅವರನ್ನೇ ನಿನ್ನ ಬಿಹೇವಿಯರ್ನಿಂದ ತೊಂದರೆಗೆ ಸಿಲುಕಿಸ್ತಿದ್ಯಾ. ಅದೇ ತುಂಬ ದೊಡ್ಡ ತಪ್ಪು. ಯಾರಾದರೂ ಸಹಾಯ ಮಾಡಿದ್ರೆ ಕೃತಜ್ಞತೆ ತೋರಿಸ್ತಾರೆ. ನಿನ್ನ ವಿಷಯದಲ್ಲೂ ಅದೇ ನಡೆದಿದೆ. ಅವರು ತೋರಿಸಿದ ಅಭಿಮಾನಕ್ಕೆ ಪ್ರೀತಿ ಅಂತ ಹೆಸರಿಟ್ಕೊಂಡೆ. ವರ್ಷಗಳ ಕಾಲ ನಿನ್ನ ಲಕ್ಸುರಿ ಜೀವನಕ್ಕಾಗಿ ಅವರನ್ನು ಬಳಸ್ಕೊಂಡೆ. ಯಾವಾಗ ನಿನ್ನಲ್ಲಿ ಅಂದ್ಕೊಂಡಷ್ಟು ಒಳ್ಳೆತನ ಇಲ್ಲ ಅಂತ ಅರ್ಥ ಆಯಿತೋ ಆ ಕ್ಷಣವೇ ಅಧಿರಾಜ್ ನಿನ್ನನ್ನು ಬಿಟ್ಟುಬಿಟ್ಟ. ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಬೆಂಕಿ ಇಡೋದಕ್ಕೆ ನೋಡ್ತಿದ್ಯಾ ಅಷ್ಟೇ ತಾನೇ ಅಂತ ಕಣ್ಣುಗಳನ್ನ ದೊಡ್ಡದಾಗಿ ಮಾಡಿ ಗಟ್ಟಿಯಾಗಿ ಕೇಳಿದ್ಲು ಆರಾಧ್ಯ. ಅವಳ ಅನಾಲಿಸಿಸ್ಗೆ ಆಶ್ಚರ್ಯಪಟ್ಟ ನವ್ಯ. ನಾನು ಇಷ್ಟೊಂದು ಹೇಳಿದ್ರೆ ನಿನಗೆ ಅದೇ ಅರ್ಥ ಆಯಿತಾ ಅಂತ ಕೇಳಿದ್ಲು. ಆ ಮಾತುಗಳಿಗೆ ಏನೋ ಯೋಚಿಸ್ತಿರೋ ಹಾಗೆ ಮುಖ ಭಾವನೆಗಳನ್ನ ಇಟ್ಟು ಕೆನ್ನಿ ಬೆರಳಿನಿಂದ ತಟ್ಕೊಳ್ತಾ, ನೆನಪಾಯಿತು, ನಿನ್ನಂಥ ಸ್ವಾರ್ಥಿ ತನ್ನ ಜೀವನದಲ್ಲಿ ಇರಬಾರ್ದು ಅಂತ ಅರ್ಜೆಂಟಾಗಿ ಸುಂದರವಾದ ತಿಳುವಳಿಕೆಯುಳ್ಳ ಒಳ್ಳೆತನ ಇರೋ ನನ್ನ ಮದುವೆಯಾಗಿ ಕೋಟೆಗೆ ರಾಣಿ ಮಾಡಿದ್ರು. ಈ ಆರಾಧ್ಯ ಯಾರ ಜೀವನದಲ್ಲಾದರೂ ಇರಬೇಕಂದ್ರೆ ಪುಣ್ಯ ಮಾಡಿರಬೇಕು. ಆ ಅದೃಷ್ಟ ಅಧಿರಾಜ್ ಸಿಕ್ಕಿದೆ. ಅದಕ್ಕೆ ನನ್ನಂತಹ ಸ್ವೀಟ್ ಲೇಡಿಗೆ ಶರಣಾಗಿ ಸಲಾಮ್ ಹೊಡೆದಿದ್ದಾರೆ ಅಂತ ತುಂಟತನದಿಂದ ನಕ್ಕದ್ಲು ಆರಾಧ್ಯ. ಅಲ್ಲಿವರೆಗೂ ಅವಳು ಮಾಡ್ತಿದ್ದ ಅತಿರೇಕದ ಆಟಕ್ಕೆ ಬರ್ತಿದ್ದ ನಗುವನ್ನು ಬಲವಂತವಾಗಿ ಹತೋಟಿಯಲ್ಲಿ ಇಟ್ಕೊಂಡಿದ್ದ ಕಾವ್ಯ ಕೂಡ ಒಂದೇ ಬಾರಿ ನಕ್ಬಿಟ್ಲು. ಗಟ್ಟಿಯಾಗಿ ನಗ್ತಾ, ಸೂಪರಾಗಿ ಹೇಳ್ದೆ ಬೇಬಿ, ನಿಜಕ್ಕೂ ಅದ್ಭುತ ನೀನು ಅಂತ ಆರಾಧ್ಯಳಿಗೆ ಮೆಚ್ಚುಗೆ ನೀಡಿದ್ಲು. ಅಲ್ವಾ ಅಂತ ನಗತ್ಲೆ. ನಿಜಕ್ಕೂ ಏನು ಅಂದ್ಕೊಂಡಿದ್ದಾಳೆ ಈ ನವ್ಯ ನನ್ನ ಬಗ್ಗೆ? ಅಧಿರಾಜ್ ಅವ್ರ ಬಿಡ ಅಂದು ಇಷ್ಟು ವರ್ಷಗಳ ಕಾಲ ಕೃತಜ್ಞತೆ ತೋರಿಸಿದ್ದಾರೆ. ಈ ಹುಚ್ಚಿ ಈ ದಿನ ತಿಳ್ಕೊಂಡು ಅದರಿಂದಲೇ ತನ್ನನ್ನು ಪ್ರೀತಿಸಿದ್ದಾರೆ ಅಂತ ಭ್ರಮಿಸಿ ನನ್ನ ಮುಂದೆ ಪ್ರದರ್ಶನ ಮಾಡೋದಕ್ಕೆ ಹಾರಾಡ್ಕೊಂಡು ಬಂದಿದ್ದಾಳೆ. ಇವಳು ಹೇಳೋ ಕಾಗೆ ಕಥೆಯನ್ನು ನಂಬೋದಕ್ಕಷ್ಟು ಹುಚ್ಚಿಯಾಗಿ ಕಾಣಿಸ್ತಿದ್ದೀನಿ ಇವಳಿಗೆ ಅಂತ ಕೇಳಿದ್ಲು ಆರಾಧ್ಯ. ನಮ್ಮನ್ನು ತೊಂದರೆಗೆ ಸಿಲುಕಿಸೋದಕ್ಕೆ ಯಾವಾಗ ಯಾವ ಹೊಸ ವಿಷಯ ಸಿಗುತ್ತೆ ಅಂತ ಹಳ್ಳದ ಹತ್ರದ ನರಿ ಹಾಗೆ ಕಾಯ್ತಿರ್ತಾರೆ. ನಾವು ಆಗಿಂದಾಗೆ ಅವರ ಪ್ಲ್ಯಾನ್ಗಳನ್ನ ತಿರುಗೇಟು ನೀಡದಿದ್ರೆ ಸಾಕು. ಏನಾದರೂ ಅನುಮಾನ ಇದ್ದರೆ ಅಧಿರಾಜ್ನನ್ನು ಕೇಳಿ ಸ್ವತಃ ತಿಳ್ಕೊಳ್ಬೇಕು ಅಂದ್ಕೊಳ್ತಾ ನವ್ಯ ಕಡೆ ಒಂದು ನೋಟ ನೋಡಿ ಅಲ್ಲಿಂದ ಓಟ್ ಹೋದ್ಲು ಆರಾಧ್ಯ. ಅವಳು ಹೋಗೋ ಕಡೆ ಕೋಪದಿಂದ ನೋಡ್ತಾ, ನನ್ನನ್ನೇ ಪರೀಕ್ಷಿಸ್ತಿದ್ಯಾ, ಇದಕ್ಕೆ ನೀನು ಎಷ್ಟು ಅನುಭವಿಸ್ತೀಯೋ ನೋಡು ಅಂತ ಕೋಪದಿಂದ ಅಂದ್ಕೊಂಡು ನವ್ಯ. ಆ ದಿನ ರಾತ್ರಿ ಊಟದ ಮೇಜಿನ ಹತ್ರ ತಿನ್ನದೆ ಬೇಸರದಿಂದ ಕೂತಿದ್ದ ಆರಾಧ್ಯಳನ್ನು ನೋಡಿ, ಏನಾಯಿತು ತಿಂದೆ ಅಷ್ಟೊಂದು ಗಂಭೀರವಾಗಿ, ಯಾವುದರ ಬಗ್ಗೆ ಯೋಚಿಸ್ತಿದ್ಯಾ ಅಂತ ಕೇಳಿದ ಅಧಿರಾಜ್. ನನಗೆ ಬಿರಿಯಾನಿ ತಿನ್ನಿಸ್ಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ದಕ್ಕೆ ತಕ್ಷಣವೇ ಸಾವಿತ್ರಿ ಕಡೆ ನೋಡ್ದ. ಅವನ ಊಟವನ್ನು ಅರ್ಥ ಮಾಡಿಕೊಂಡ ಸಾವಿತ್ರಿ ಬಿರಿಯಾನಿ ಸಿದ್ಧಪಡಿಸಲು ವೇಗವಾಗಿ ಅಡುಗೆ ಮನೆಗೆ ಹೊಟ್ಟೋದ್ಲು. ಅದನ್ನು ನೋಡಿದ ಆರಾಧ್ಯ ಖುಷಿ ಪಡ್ತಾ ಅಧಿರಾಜ್ ಹೆಗಲ ಮೇಲೆ ತಲೆ ಇಟ್ಟು ಅವನ ಕೈ ಬೆರಳುಗಳೊಂದಿಗೆ ಆಟ ಆಡ್ತಾ ಒಮ್ಮೆಲೆ ಕೈ ಮೇಲೆ ಕಚ್ಚಿದ್ಲು. ಇಡಿಯಟ್, ನೀನು ಹಿಂದಿನ ಜನ್ಮದಲ್ಲಿ ವ್ಯಾಂಪರ್ ಆಗಿದೆ ಅನಿಸುತ್ತೆ, ಯಾವಾಗ ನೋಡಿದ್ರು ಕಚ್ತಾನೆ ಇರ್ತೀಯ ಅಂತ ನೆತ್ತಿ ಮೇಲೆ ಮೆಲ್ಲಕ್ಕೆ ತಟ್ಟಿದ ಅಧಿರಾಜ್. ಅಪ್ಪ, ಇಷ್ಟು ಗಟ್ಟಿಯಾಗಿ ಹೊಡೆದಿದ್ರ, ಆದರೂ ನೀವು ಅದೇ ಕೆಲಸವಾಗಿ ಮುತ್ತುಗಳನ್ನಿಟ್ಟು ಕಚ್ಚಿದಾಗ ಇಲ್ಲದ್ದು ನಾನು ಜಸ್ಟ್ ಕೈ ಮೇಲೆ ಸಣ್ಣದಾಗ ಕಚ್ಚಿದ್ರೆ ನಿಮಗೆ ಬಾಧೆ ಬಂದುಬಿಡ್ತಾ ಅಂತ ಮುನಸ್ಸಿನಿಂದ ಕೇಳಿದ್ಲು ಆರಾಧ್ಯ. ಹೌದಾ, ಸಣ್ಣದಾಗಿ ಕಚ್ಚಿದೆಯಾ, ಹಾಗಾದರೆ ಇದೇನು ಅಂತ ಅವಳು ಕಚ್ಚಿದ ಜಾಗದಲ್ಲಿ ಮೂಡಿದ ಕೆಂಪು ಗುರುತನ್ನು ತೋರಿಸಿ ಕಣ್ಣುಗಳನ್ನ ದೊಡ್ಡದಾಗಿ ಮಾಡ್ದ ಅಧಿರಾಜ್. ಅಂದರೆ ನಿಮ್ಮ ಚರ್ಮ ಕಚ್ಚಿದ್ರೆ ಚಾಕ್ಲೇಟ್ ತಿಂದಾಗ ಅನಿಸುತ್ತೆ ಅಂತ ಹಲ್ಕಿರಿದ ಆರಾಧ್ಯ ಕಡೆ ಒಂಥರ ನೋಡ್ತಾ, ಅಷ್ಟೊಂದು ಇಷ್ಟ ಅದನ್ನ ಪೂರ್ತಿ ತಿಂದು ಬಿಡ್ತೀಯಾ ಅಂತ ಗಂಭೀರ ಧ್ವನಿಯಲ್ಲಿ ಕೇಳಿದ ಅಧಿರಾಜ್.
ಆ ಒಂದೇ ಮಾತಿನಲ್ಲಿ 100 ಅರ್ಥಗಳು ಕೇಳಿಸ್ತಿರಲಾಗಿ ಬೇಡ ಬೇಡ ಅನ್ನೋತ ಗಾಬರಿಯಿಂದ ತಲೆ ಅಡ್ಡವಾಗಿ ಆಡಿಸಿದ್ಲು ಆರಾಧ್ಯ. ಅವಳು ವೇಷಗಳಿಗೆ ಸಣ್ಣದಾಗಿ ನಗ್ತಾ, ಸರಿ, ಆದರೆ ಬಂದಾಗಿನಿಂದ ಯಾವುದರ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ಯೋಚಿಸ್ತಿದ್ಯಾ? ನನ್ನ ಹತ್ರ ಏನಾದರೂ ಬಚ್ಚಿಡೋದಕ್ಕೆ ಪ್ರಯತ್ನಿಸ್ತಿದ್ಯಾ ಅಂತ ಅವಳನ್ನೇ ನೇರವಾಗಿ ನೋಡ್ದ. ಅದೇ ನವ್ಯ ನಿಮ್ಮ ಅಮ್ಮನವ್ರನ್ನ ಬಾಂಬ್ ಸ್ಫೋಟದಿಂದ ಕಾಪಾಡಿತ್ತಾನೆ ಅಂತ ಅನುಮಾನವಾಗಿ ಅವನನ್ನು ನೋಡ್ತಾ ಕೇಳಿದ್ಲು. ಹಾಗೆ ಕೇಳಿದ ಆರಾಧ್ಯಳನ್ನು ನೋಡ್ತಾ, ಹೌದು, ಆದರೆ ಆ ವಿಷಯ ನಿನಗೆ ಹೇಗೆ ತಿಳಿತು ಅಂತ ಅನುಮಾನದಿಂದ ನೋಡ್ದ. ಈ ಮಧ್ಯೆ ನಂಗೆ ಸಣ್ಣ ಕೆಲಸ ಇದು ಮಾಲ್ಗೆ ಹೋಗಿದ್ದೆ, ಅಲ್ಲಿ ನಿಮ್ಮ ಸೋದರ ಸೊಸೆ ಶ್ರಾವಣಿ ಸಿಕ್ಕಿದ್ಲು ಅಂತ ಅಲ್ಲಿ ಇಬ್ಬರ ಮಧ್ಯೆ ನಡೆದ ಚರ್ಚೆಯನ್ನೆಲ್ಲ ಹೇಳಿದ್ಲು. ಏನೋ ನನಗೇನು ಗೊತ್ತು, ನಿಜಕ್ಕೂ ಈ ವಿಷಯಗಳೆಲ್ಲ ಶ್ರಾವಣಿಗೆ ಯಾಕೆ? ನೀನೇ ಆ ಪೋಸ್ಟ್ ಕದ್ದಿದ್ದು ಅಂತ ಚುಚ್ಚಿ ಕೇಳಿದ್ಲು. ಇಲ್ಲ ಅಂತ ಹೇಳಿದ್ರೆ ಹುಚ್ಚಿ ಥರ ವರ್ತಿಸಿದ್ಲು ಅಂತ ಬೇಸರದಿಂದ ಮುಖ ಇಟ್ಕೊಂಡ್ಲ ಆರಾಧ್ಯ. ಆ ವಿಷಯವನ್ನು ನನಗೆ ಬಿಟ್ಟುಬಿಡು, ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ ಅಧಿರಾಜ್ನೊಂದಿಗೆ, ಆ ಘಟನೆಯಲ್ಲಿ ನಿಮ್ಮ ಅಮ್ಮನವರನ್ನ ನವ್ಯ ಕಾಪಾಡಿದ್ದು ನಾನು ಅವಳಿಗೆ ರೆಸ್ಪೆಕ್ಟ್ ನೀಡಬೇಕಾ ಅಂತ ಕೇಳಿದ್ಲು ಆರಾಧ್ಯ. ಯಾಕೆ ಕೇಳಿದ ಅಧಿರಾಜ್ಗೆ. ಇವಾಗ ನಾನು ನಿನ್ನ ವೈಫ್ ತಾನೇ, ನಿಮ್ಮ ಅಮ್ಮನನ್ನು ಕಾಪಾಡಿದ ವ್ಯಕ್ತಿಯಾಗಿ ನಾನು ಕೂಡ ಅವಳ ಮೇಲೆ ಕೃತಜ್ಞತೆ ತೋರಿಸ್ಬೇಕು ತಾನೇ ಅಂತ ಕೇಳಿದ್ಲು ಆರಾಧ್ಯ. ಮುದ್ದಾಗಿದ್ದ ಆರಾಧ್ಯಳ ಮುಖ ನೋಡಿ ನಗ್ತಾ, ಹಾಗೆ ಮಾಡೋದು ನಿನಗಿಷ್ಟನಾ ಇಲ್ವಾ ಅಂತ ಕೇಳ್ದ. ಆ ಕಳ್ಳ ಮುಖದೊಳಗೆ ರೆಸ್ಪೆಕ್ಟ್ ಕೊಡೋದು ನಂಗೆ ನಿಜಕ್ಕೂ ಇಷ್ಟ ಇಲ್ಲ, ಆದರೆ ನಮ್ಮ ಮನೆಗೆ ಒಳ್ಳೇದು ಮಾಡಿದ ವ್ಯಕ್ತಿ ತಾನೇ, ಮತ್ತು ನಿಮಗೆ ಮಾತು ಬರಬಾರ್ದು ಅಂತ ಕೇಳ್ತಿದ್ದೀನಿ ಅಂತ ಮುದ್ದಾಗಿ ಹೇಳಿದ್ಲು ಆರಾಧ್ಯ. ಅಷ್ಟೊಂದು ಅಗತ್ಯ ಏನಿಲ್ಲ, ಅವಳು ಮಾಡಿದ ಸಹಾಯಕ್ಕೆ ರಿಟರ್ನ್ ಆಗಿ ಕನಸಿನಲ್ಲೂ ಊಹಿಸಿದ ರೀತಿಯಲ್ಲಿ ಜೀವನವನ್ನು ಸೆಟಲ್ ಮಾಡಿದ್ದೀನಿ. ಹಾಗಾಗಿ ನೀನು ಇಷ್ಟ ಇಲ್ಲದೆ ಯಾವುದೇ ಕೆಲಸ ಮಾಡಬೇಕಾದ ಅಗತ್ಯ ಇಲ್ಲ. ನಮ್ಮ ಕುಟುಂಬದ ಬಗ್ಗೆ ಯೋಚಿಸ್ದೆ ಅಲ್ವಾ, ಅದು ಸಾಕು ಅಂತ ಪ್ರೀತಿಯಿಂದ ಅಂದ ಅಧಿರಾಜ್. ಹೌದು, ನೀವು ಅವಳಿಗೆ ಅಷ್ಟೊಂದು ಅನುಕೂಲಗಳನ್ನ ಏನು ಕೊಟ್ಟಿದ್ದೀರಾ ಅಂತ ಕೇಳಿದ ಆರಾಧ್ಯಗೆ. ಜೀವನ ಪೂರ್ತಿ ಕಾಲ ಮೇಲೆ ಕಾಲ ಹಾಕ್ಕೊಂಡು ಬದುಕುವಷ್ಟು ದುಡ್ಡು, ಹೀಗೆ ತುಂಬ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿದ ಅಧಿರಾಜ್. ಅಂದರೆ ಆ ದುಡ್ಡಿಗಾಗಿ ನಿಮ್ಮನ್ನು ಬಿಟ್ಟು ಹೋದ್ಲಾ ಅಂದ ಆರಾಧ್ಯಗೆ. ಹೌದು ಅಂತ ತಲೆ ಆಡಿಸಿ ಆ ವಿಷಯವನ್ನು ಅಲ್ಲಿಗೆ ಮುಗಿಸ್ದ ಅಧಿರಾಜ್. ಅಷ್ಟಲ್ಲಿ ಸಾವಿತ್ರಿ ಬಿರಿಯಾನಿ ತರೋದು ಕಾತರದಿಂದ ತಟ್ಟೆಯಲ್ಲಿ ಹಾಕ್ಕೊಂಡು ತಿನ್ನೋದ್ರಲ್ಲಿ ಬ್ಯುಸಿ ಆದ್ಲು. ಆದರೆ ಅವಳು ಹೇಳಿದ ವಿಷಯಗಳನ್ನ ಆಲೋಚಿಸ್ತಾ ತಿಂತಿದ್ದ ಅಧಿರಾಜ್ಗೆ 10 ವರ್ಷಗಳ ವಯಸ್ಸಿನಲ್ಲಿ ನಡೆದ ಮಾತು ನೆನಪಿಗೆ ಬರಲಾಗಿ ಒಂದು ದೊಡ್ಡ ಕಲ್ಲಿನ ಕೆಳಗೆ ಸಿಲುಕೊಂಡು ರಕ್ತ ಸುರಿಸ್ತಾ ನನ್ನ ಕಾಪಾಡಿ ಅನ್ನುತ್ತಾ ತನ್ನ ಪ್ಯಾಂಟ್ ಹಿಡಿದು ಎಳಿತಾ ಕೇಳಿದ 10 ವರ್ಷ ಸಣ್ಣ ಪಾಪು ತನ್ನ ಕಣ್ಣು ಮುಂದೆ ಬಂದು ಹೋದ್ಲು. ಅದರಿಂದ ಭಾರವಾದ ಹೃದಯದಿಂದ ಆರಾಧ್ಯ ಕಡೆ ನೋಡ್ತಾ ಉಳಿದು ಹೋದ. ಬಿಸಿ ಬಿಸಿ ಬಿರಿಯಾನಿನ ಆತುರದಿಂದ ತಿಂತ ಮಾಮೂಲಿಯಾಗಿ ತಲೆ ತಿರುಗಿಸಿದ ಆರಾಧ್ಯಗೆ ಅಧಿರಾಜ್ ತನ್ನ ಕಡೆ ನೋಡ್ತಿರೋದು ಕಾಣಿಸಲು ಒಮ್ಮೆಗೆ ಗಂಟಲಿಗೆ ಸಿಲುಕ್ತು. ಅದನ್ನು ಗಮನಿಸಿದ ಅಧಿರಾಜ್ ಅವಳ ತಲೆ ಮೇಲೆ ತಟ್ಟಿ ನೀರು ಕುಡಿಸ್ತಾ, ಯಾಕೆ ಅಷ್ಟೊಂದು ಆ ಥರ? ಯಾರಾದರೂ ನೀನು ಬಿರಿಯಾನಿನ ಎತ್ಕೊಂಡು ಹೋಗ್ತಾರಾ ಏನು? ಸ್ವಲ್ಪ ನಿಧಾನವಾಗಿ ತಿನ್ಬೋದು ತಾನೇ ಅಂತ ಪ್ರೀತಿಯಿಂದ ಗದರ್ದ ಅಧಿರಾಜ್. ಹೀಗೆ ನಡೆಯುತ್ತೆ ಅಂತ ನಾನೇನಾದರೂ ಕನಸು ಕಂಡಿದ್ನಾ? ಆದರೂ ಬಿರಿಯಾನಿ ಅಂದರೆ ಒಂದು ಎಮೋಷನ್, ಅದನ್ನು ಹಾಗೆ ತಿನ್ನಬೇಕು. ನಿಮ್ಮ ಥರ ಎಲೆ ಸೊಪ್ಪುಗಳನ್ನ ತಿನ್ನೋರಿಗೆ ಏನು ತಿಳಿಯುತ್ತೆ ಅದರ ರುಚಿ ಅಂತ ಒಂದು ರೀಸನಲ್ಲಿ ಹೇಳಿ ಮತ್ತೆ ತಿನ್ನೋದ್ರಲ್ಲಿ ಬ್ಯುಸಿ ಆದಳು ಆರಾಧ್ಯ. ಅವಳ ಕಡೆ ವಿಚಿತ್ರವಾಗಿ ನೋಡ್ತಾ, ಹುಚ್ಚರಲ್ಲ, ನನಗೆ ಯಾಕೆ ಸಿಗ್ತಾರೋ ಏನೋ ಅಂತ ತಲೆ ಚಚ್ಕೊಳ್ತಿದ್ದ ಅಧಿರಾಜ್ಗೆ ತನ್ನಲ್ಲಿ ಬಂದ ಬದಲಾವಣೆ ತಿಳಿದು, 6 ತಿಂಗಳು ಸಹವಾಸ ಮಾಡಿದ್ರೆ ಅವರು ಇವರಾಗ್ತಾರೆ ಅಂತಾರಲ್ಲ, ನನ್ನ ಪರಿಸ್ಥಿತಿಯು ಹಾಗೇ ಆಯಿತು. ದಿನ ಉಚ್ಚಮುಖದೊಳಗೆ ಮಾತಾಡಿ ಮಾತಾಡಿ ನಾನು ಕೂಡ ಹಾಗೆ ತಯಾರಾಗ್ತಿದ್ದೀನಿ ಅಂತ ನಿಟ್ಟುಸಿರು ಬಿಟ್ಟ ಅಧಿರಾಜ್. ಮರುದಿನವೂ ಕಚೇರಿಯಲ್ಲಿ ಕೀಬೋರ್ಡನ್ನು ಇಡಬಿಡದೆ ಕುಟ್ಟಿ ಕೊನೆಗೆ ನೀರು ಸುರಿದೇ ಶಾಂತಿಯಾಗಿದ್ಲು ಆರಾಧ್ಯ. ಅಷ್ಟರಲ್ಲಿ ಕೀಬೋರ್ಡ್ನಲ್ಲಿ ತುಂಬ ಸ್ವಿಚ್ಗಳು ಕೆಲಸ ಮಾಡದೇ ಇರಲು ವೇಗವಾಗಿ ಕಾವ್ಯಳ ಹತ್ರ ಹೋಗಿ, ನನಗೆ ಇನ್ನೊಂದು ಹೊಸ ಕೀಬೋರ್ಡ್ ಕೊಂಡ್ಕೊಂಡು ತಗೋಬಾ ಅಂತ ಕೇಳಿದ್ಲು ಆರಾಧ್ಯ. ಅವಳ ಕಡೆ ಕೋಪದಿಂದ ನೋಡ್ತಾ, ಮತ್ತೀಗೇನು ಮಾಡಿದೆ? ಮೊನ್ನೆಯಷ್ಟೇ ತಾನೇ ಹೊಸ ತಂದಿದ್ದು, ಇನ್ಮೇಲಿಂದ ನಾನಿಲ್ಲಿ ಕೆಲಸ ಬಿಟ್ಟು ಕೀಬೋರ್ಡ್ ಮಾರೋ ಅಂಗಡಿ ಇಟ್ಕೊಳ್ತೀನಿ. ನೀನು ತಿಂಗಳಿಗೆ ಮಾಡೋ ಶಾಪಿಂಗ್ನಿಂದ ಆರಾಮಾಗಿ ಬದುಕಬಹುದು ಅಂತ ಹೇಳಿದ್ಲು ಕಾವ್ಯ. ನಾನೇನು ಮಾಡಲಿಲ್ಲ, ಅದಕ್ಕೆ ಬಿಸಿ ಆಗಿಬಿಡ್ತೇನೋ ಅಂತ ನೀರು ಸುರಿದೆ ಅಷ್ಟೇ ಅಂತ ಮುಗ್ಧವಾಗಿ ಹೇಳಿದ್ಲು ಆರಾಧ್ಯ. ಆಹಾ, ಹೌದಾ? ಮತ್ತಿನೇನು, ಆ ಕೀಬೋರ್ಡ್ಗೆ ಕಾಲು ಕೈಗಳಿವೆ ಅಲ್ವಾ ಅಂತ ಕೋಪದಿಂದ ಅವಳ ಕಡೆ ನೋಡ್ತಾ, ಮುಚ್ಚು, ಅರ್ಜೆಂಟಾಗಿ ಬಾಯಿ ಮುಚ್ಚು, ಮಾಡಬೇಕಾದ ಗಲೀಜನ್ನೆಲ್ಲ ಮಾಡಿ ಏನೂ ತಿಳಿದ ಹಾಗೆ ಮಾತಾಡೋದು ನೀನೊಬ್ಬಳಿಗೆ ಸಾಧ್ಯ ಅಂತ ಅವಳನ್ನ ಬೈದು ಕಂಪ್ಯೂಟರ್ ಅಂಗಡಿಗೆ ಕರ್ಕೊಂಡು ಹೋದ್ಲು ಕಾವ್ಯ. ಅಲ್ಲಿರೋ ಅಡ್ವಾನ್ಸ್ ಮಾಡೆಲ್ಗಳನ್ನ ನೋಡಿ, ನೀನು ತುಂಬ ಜಿಪುಣಿ, ಇಲ್ಲಿ ಇಷ್ಟೊಂದು ಹೊಸ ಮಾಡೆಲ್ಗಳಿದ್ರೆ ನನಗೇನೋ ಹಳೆ ಮಾಡೆಲ್ ಕೊಂಡ್ಕೊಟ್ಟೆ ಅಂತ ಕೋಪದಿಂದ ಅಂದ್ಲು ಆರಾಧ್ಯ. ನಿಜಾನಾ? ತಗೊಂಡ್ರೆ ಏನು ಮಾಡ್ತೀಯಾ? ಗೇಮ್ಸ್ ಆಡ್ಕೊಳ್ಳೋದಕ್ಕೆ ಹೊರತುಪಡಿಸಿ ಇಂದಿನವರೆಗೂ ಸಿಸ್ಟಮನ್ನು ಒಂದು ಕೆಲಸಕ್ಕೆ ಬರೋ ಹಾಗೆ ಬಳಸಿದ್ಯಾ ಕಳಮುಖದವಳೆ ಅಂತ ಕೇಳಿದ್ಲು ಕಾವ್ಯ. ಅಯ್ಯೋ, ನಿನಗೆ ನನ್ನನ್ನು ಕಂಡ್ರೆ ಹೊಟ್ಟೆ ಕಿಚ್ಚು, ನಾನೇನು ನೋಡಲ್ಲ, ನನಗೇನು ಬೇಡ,
ನೀನೇ ಹೊಸದು ತಗೊಂಡು ನಡಿ ಅಂತ ಪಕ್ಕಕ್ಕೆ ಹೋದ ಆರಾಧ್ಯಳನ್ನು ಹಿಂದಿನಿಂದ ಯಾರೋ ಬಾಯಿ ಮುಚ್ಚಿ ಬಲವಂತವಾಗಿ ಹೊರಗೆ ಕರ್ಕೊಂಡು ಹೊರಟೋದ್ರು. ತನ್ನ ಬಾಯಿ ಮೇಲೆ ಕೈ ಇಟ್ಟು ಗಟ್ಟಿಯಾಗಿ ಒತ್ತಿದ್ರಿಂದ ಕಾವ್ಯಳನ್ನ ಕರೆಯೋದಕ್ಕಾಗದೆ ಸನ್ನೆ ಮಾಡ್ತಿದ್ಲು. ಆದರೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದರಿಂದ ಆರಾಧ್ಯಳನ್ನು ನೋಡಲಿಲ್ಲ ಕಾವ್ಯ. ಇನ್ನು ಲಾಭವಿಲ್ಲ ಅಂತ ತನ್ನ ಮುಖದ ಮೇಲಿದ್ದ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ಮೊಣಕೈಯಿಂದ ಆ ವ್ಯಕ್ತಿ ಹೊಟ್ಟೆ ಗಟ್ಟಿಯಾಗಿ ಒಂದು ಒದೆ ಕೊಟ್ಟಳು ಆರಾಧ್ಯ. ಆ ವ್ಯಕ್ತಿ ಗಟ್ಟಿಯಾಗಿ ಕಿರ್ಚಿದ ಅವಳನ್ನ ಬಿಟ್ಟು ಒದ್ದಾಡ್ದ. ಅದೇ ಕೋಪದಲ್ಲಿ ಕೆಳಗಿದ್ದ ಕಲ್ಲನ್ನು ತೆಗೆದುಕೊಂಡು ತಿರುಗಿದ್ಲು ಆರಾಧ್ಯ. ಎದುರಿಗಿದ್ದ ವ್ಯಕ್ತಿಯನ್ನು ನೋಡಿ ಆಘಾತಕ್ಕೆ ಒಳಗಾಗ್ಬಿಟ್ಲು. ಮೋಹಿತ್ ಅವರೇ, ನೀವಿಲ್ಲಿ ಏನು ಮಾಡ್ತಿದ್ದೀರಾ? ಅಷ್ಟರಲ್ಲಿ ಏನೋ ಹೊಳೆದು ನನ್ನನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಪ್ರಯತ್ನಿಸಿದ್ದು ನೀವೇನಾ ಅಂತ ಆವೇಶದಿಂದ ಕಿರ್ಚಿದ ಕಲ್ಲಿಂದ ಹೊಡೆಯೋದಕ್ಕೆ ಹೋದ್ಲು ಆರಾಧ್ಯ. ಏ ಹುಚ್ಚಿ, ಏನು ಮಾಡ್ತಿದ್ಯಾ ಅಂತ ಗಾಬರಿಯಿಂದ ಅವಳ ಕೈಯಲ್ಲಿದ್ದ ಕಲ್ಲನ್ನು ಕಿತ್ತು ನನ್ನನ್ನು ಯಾಕೆ ಹೊಡೆಯೋದಕ್ಕೆ ನೋಡ್ತಿದ್ಯಾ ಅಂತ ಕೇಳ್ದ ಮೋಹಿತ್. ನಿಮ್ಮಂಥವ್ರನ್ನ ಹೊಡೆದ್ರೆ ತಪ್ಪೇನಿಲ್ಲ, ಯಾವಾಗ ನೋಡಿದ್ರು ಬೆನ್ನು ಬಿದ್ದು ನನ್ನ ಜೊತೆ ಗಲಾಟೆ ಮಾಡೋದಕ್ಕೆ ಪ್ರಯತ್ನಿಸ್ತಲೇ ಇರ್ತೀರಾ. ಇವಾಗ ನೋಡಿದ್ರೆ ಏಕಾಏಕಿ ನನ್ನನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅಂತ ಕೋಪದಿಂದ ಬುಸುಗುಟ್ಟಿದ್ಲು ಆರಾಧ್ಯ. ಅವಳ ಕಡೆ ವಿಚಿತ್ರವಾಗಿ ನೋಡ್ತಾ, ನಿನ್ನನ್ನು ನಾನು ಕಿಡ್ನಾಪ್ ಮಾಡಿದ್ನಾ ಅಂತಂದ ಮೋಹಿತ್. ಅಂದರೆ ನಾನು ಕನಿಷ್ಠ ಕಿಡ್ನ್ಯಾಪ್ಗಾದ್ರೂ ಲಾಯಕ್ಕಿಲ್ವಾ? ಹಾಗಿದ್ದಾಗ ನನ್ನ ಬಾಯಿ ಮುಚ್ಚಿ ಪಕ್ಕಕ್ಕೆ ಎಳೆಯೋದ್ರಲ್ಲಿ ನಿಮ್ಮ ಇಂಟೆನ್ಷನ್ ಏನಿತ್ತು ಅಂತ ಅವನ ಮೇಲೆ ಕಿರ್ಚಿದ್ಲು ಆರಾಧ್ಯ. ನಿಜಕ್ಕೂ ನಿನ್ನಂಥ ಮೆಂಟಲ್ ಕೇಸನ್ನು ಅಧಿರಾಜ್ ಹೇಗೆ ಮದುವೆ ಆದ ಅಂತ ತಲೆ ಚಚ್ಕೊಳ್ತಿದ್ದು ಮೋಹಿತ್ನನ್ನ ನೋಡಿ. ನಿಮ್ಮಂಥವ್ರನ್ನ ಮದುವೆ ಆದರೆ ಚೆನ್ನಾಗಿರಲ್ಲ ಅದಕ್ಕೆ ಅಂತ ಆರಾಧ್ಯ ಅಂತಿದ್ದಂತೆ, ನನ್ನಂಥವನಂದರೆ ನಿನ್ನ ಉದ್ದೇಶ ಏನಿತ್ತು ಹೇಳು ಅಂತ ಆವೇಶದಿಂದ ಅವಳ ಹತ್ರ ಬಂದ. ಡೈಲಾಗ್ಸ್ ಹೊಡೆಯಲು ಧೈರ್ಯ ಯಾಕೆ, ಬಾಯಿ ಸಾಕ್ತಾನೆ. ಆ ಮಾತು ತಿಳಿಯೋದು ನೀವು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಹೇಗಾದ್ರಿ ಅಂತಂದ್ಲು ವ್ಯಂಗ್ಯವಾಗಿ. ಅವಳ ಕಡೆ ನೋಡ್ತಾ, ಏನು ನನ್ನ ವಿಷಯ ನಿನಗೆ ಪೂರ್ತಿಯಾಗಿ ತಿಳಿಯೋದು ಅಂತ ಕೋಪದಿಂದ ನೋಡ್ದ. ಇವಾಗ ನಿನ್ನ ಬಗ್ಗೆ ತಿಳ್ಕೊಂಡು ನಾನೇನು ಮಾಡಬೇಕು? ಆದರೆ ನನ್ನನ್ನು ಯಾಕೆ ಕಿಡ್ನ್ಯಾಪ್ ಮಾಡಬೇಕಂತ ಅಂದ್ಕೊಂಡ್ರಿ ಹೇಳಿ ಅಂದ್ಲು ಆರಾಧ್ಯ. ನಾನು ನಮ್ಮೂರಿಗೆ ಮರಳಿ ಹೋಗ್ತಿದ್ದೀನಿ, ಒಂದು ಬಾರಿ ನಿಮ್ಮನ್ನು ಭೇಟಿಯಾಗಿ ಹೋಗೋಣ ಅಂತ ಬಂದೆ. ನಿನ್ನನ್ನು ಹೇಗೆ ಕರಿಬೇಕು ತಿಳಿದೆ ಹಾಗೆ ಮಾಡಿದೆ. ತಲೆಯಲ್ಲಿ ಬ್ರೈನ್ ಎನ್ನೋ ಒಂದು ವಸ್ತು ಇರುತ್ತೆ, ಹೌದಾ? ಅದನ್ನು ಬಳಸ್ಬೋದು ತಾನೇ? ಅದಕ್ಕೆ ಇಷ್ಟೆಲ್ಲ ಮಾಡಬೇಕಾ? ಈ ವಿಷಯವನ್ನು ಅಧಿರಾಜ್ ತಿಳಿದ ಮರುಕ್ಷಣ ನೀವು ಬಟ್ಲರ್ ಆಗೋದು ಕಾಯಂ ಅಂದ್ಲು ಆರಾಧ್ಯ. ಕನಿಷ್ಠ ಕಾಲ್ ಮಾಡಿದ್ರು ಹೊರಗೆ ಬರ್ತಿದ್ದೆ ತಾನೇ ಅಂದ್ಲು. ನಿಮ್ಮ ಯಜಮಾನಿಗೆ ನಾನು ಸಿಕ್ಕಾಗ್ತಾನೆ. ಸರಿ, ಹೋಗಿ ಬರ್ತೀನಿ ಅಂತ ಹೇಳಿ ಆರಾಧ್ಯ ನೋಡ್ತಿದ್ದಂತೆ ಅಲ್ಲಿಂದ ಹೊರಟೋದ. ಅಷ್ಟರಲ್ಲೇ ಅಲ್ಲಿಗೆ ಬಂದು ಕಾವ್ಯ ಒಟ್ಟು ಹೋಗ್ತಿದ್ದ ಕಾರಿನ ಕಡೆ ನೋಡ್ತಾ, ಮೋಹಿತ್ ಅವರೇ ಬಂದಿದ್ರಾ ಅಂತ ಕೇಳಿದ್ಲು. ಕಾವ್ಯ ಅದನ್ನು ಸಂಭಾಳಿಸ್ತಾ, ಇಲ್ಲವೇ, ನಿನಗೆ ಯಾಕಾಗ ಅನ್ನಿಸ್ತು ಅಂತ ಹೇಳಿದ್ಲು ಆರಾಧ್ಯ. ಏನಿಲ್ಲ ಬಿಡು, ಯಾರನ್ನು ನೋಡಿ ಮೋಹಿತ್ ಅವರಂತ ಅಂದ್ಕೊಂಡೆ ಅಷ್ಟೇ. ಅದು ಸರಿ, ಇಲ್ಲಿ ಏನು ಮಾಡ್ತಿದ್ಯಾ? ನೀನು ಎಲ್ಲಿದೆಯೋ ತಿಳಿದೆ ಅಂಗಡಿ ಪೂರ್ತಿ ಹುಡುಕಿದ್ದೀನಿ, ಕಾಣಿಸ್ತಿದ್ರೆ ಕಿಡ್ನ್ಯಾಪ್ ಮಾಡಿದಾರೇನೋ ಅಂತ ಅಂದ್ಕೊಂಡೆ. ಕಾವ್ಯ ಕಡೆ ಗೊಂದಲವಾಗಿ ನೋಡ್ತಾ, ನಾನೇನಾದರೂ ಸಣ್ಣ ಮಗು ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳಿದ್ಲು ಆರಾಧ್ಯ. ಅದೇ ತಾನೇ ನನ್ನ ಭಯ, ನಿನಗಿಂತ ಸಣ್ಣ ಮಕ್ಕಳೇ ವಾಸಿ. ಕನಿಷ್ಠ ಸ್ವಲ್ಪ ಸಮಯ ಆದರೂ ಹುಷಾರಾಗಿರ್ತಾರೆ. ನಿನ್ನೊಂದಿಗಾದರೆ ಯಾವಾಗ ಎತ್ತ ಕಡೆಯಿಂದ ತೊಂದರೆ ಬರುತ್ತೋ ಅಂತ ಅಲರ್ಟ್ ಆಗಿರಬೇಕು. ಯಾವಾಗ ಏನೇನು ತೊಂದರೆ ತಂದುಬಿಡ್ತೀಯೋ ಅಂದ್ಲು. ಅದನ್ನು ಕೇಳಿ ಆರಾಧ್ಯ ಬೇಸರದಿಂದ ಮುಖ ಇಟ್ಕೊಂಡ್ಳು. ವೇಷಗಳು ಸಾಕ್ಬಿಡು, ನಿಜ ಹೇಳು ಅಂತ ಹೇಳಿದಂಥ ಗೆಳತಿ ಕಡೆ ನೋಡಿ, ಇವಾಗ ಹೋದ ಕಾರು ಮೋಹಿತ್ ಅವರದೇ ತಾನೇ ಅಂತ ಆಸೆಯಿಂದ ಕೇಳಿದ ಕಾವ್ಯ ಅಳೆಗೆ ಅವಳು ಕೇಳಿದ ವಿಧಾನಕ್ಕೆ ಆರಾಧ್ಯಕ್ಕೆ ಬೇಸರ ಅನ್ನಿಸ್ತು. ನಿಜಕ್ಕೂ ಅಂಥ ವ್ಯಕ್ತಿ ಅಂತ ತನ್ನ ಜೀವನ ಕರೆತಂದು ಇಲ್ಲದ ಆಸೆಗಳನ್ನ ಹುಟ್ಟಿಸಿದ ತಾನೇ ಅಂತ ಬೈದ್ಕೊಳ್ತಾ, ಆ ರೌಡಿ ನಿನಗ್ಯಾಕೆ ಬಿಡು, ನಿನ್ನಂಥ ಒಳ್ಳೆ ಹುಡುಗಿಗೆ ಅವನು ಹೊಂದಿಕೆ ಆಗೋದೇ ಇಲ್ಲ. ಆದರೂ ಕಠಿಣವಾಗಿರೋರೊಂದಿಗೆ ಎಂದಿಗೂ ಕಷ್ಟನೇ ಯೋಚಿಸಬೇಡ ಅಂತ ಕಾವ್ಯ ಅಳೆಗೆ ಹೇಳಿದ್ಲು ಆರಾಧ್ಯ. ಆ ಕ್ಷಣ ತನ್ನ ತಂದೆ ಅಧಿರಾಜ್ನೊಂದಿಗೆ ವಿಚ್ಛೇದನ ಕೊಡಿಸೋದಕ್ಕೆ ಯಾತಕ್ಕೆ ಅಷ್ಟೊಂದು ಹಠ ಹಿಡಿದಿದ್ರು ಅಂತ ಅರ್ಥ ಆಯಿತು. ಅಧಿರಾಜ್ ಅವರಂತಹ ಪ್ರಾಬಲ್ಯವಿರುವಂತಹ ಕ್ಯಾರೆಕ್ಟರ್ಗಳು ನಿರಂತರ ಅಪಾಯಗಳೊಂದಿಗೆ ಸಾಹಸ ಮಾಡ್ತಿರ್ತಾರೆ. ನನ್ನೊಂದಿಗಿದ್ದರೆ ನನಗೂ ಅಪಾಯಗಳು ಬೆನ್ನಿಗಿರುತ್ತವೆ, ಆ ಭಯದಿಂದ ನನ್ನ ಹಿಂದೆ ಕೇಳಿಯೋದಕ್ಕೆ ನೋಡಿದ್ರು ಅಂದ್ಕೊಂಡ್ಲು ಆರಾಧ್ಯ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.